PSI ಆಗಬೇಕೆಂದುಕೊಂಡವನು ಅಡ್ಡದಾರಿಯನ್ನು ಹಿಡಿದು ಈಗ ಲಾಕ್ ಆಗಿಬಿಟ್ಟಿದ್ದಾನೆ. ಎರಡನೇ ಬಾರಿ ಪರೀಕ್ಷೆ ಬರೆದು ತಾನೇ ಕಾಕಿ ತೊಟ್ಟು ಕದೀಮ ಈ ರೀತಿಯಾಗಿ ಒಂದು ಕೆಲಸವನ್ನು ಮಾಡಿದ್ದಾನೆ. ಏನಂತಂದರೆ ಪರೀಕ್ಷೆ ಪಾಸ್ ಆದ್ನೋ ಇಲ್ಲ ಗೊತ್ತಿಲ್ಲ, ಆದರೆ ಅಡ್ಡದಾರಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಸಿರುಗುಪ್ಪ ಮೂಲದ ಮಲ್ಲಿಕಾರ್ಜುನ್ ಎಂಬುವನಿಂದ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆ. ಏನು ಮಾಡಿದ್ದಾನೆ ಅಂತ PSI ಆಗಬೇಕು ಅಂತ ಆಸೆಯನ್ನು ಪಟ್ಟಿದ್ದ, ಆದರೆ ಅದಕ್ಕಾಗಿ ಹಿಡಿದಿದ್ದ ಅಡ್ಡದಾರಿ. ಅದರ ಪರಿಣಾಮವಾಗಿ ಈಗ ಲಾಕ್ ಆಗಿದ್ದಾನೆ. ಎರಡನೇ ಬಾರಿ ಪರೀಕ್ಷೆ ಬರೆದು ತಾನೇ ಕಾಕಿಯನ್ನು ತೊಟ್ಟುಬಿಟ್ಟಿದ್ದಾನೆ. ಈ ಒಂದು ವಿಚಾರವಾಗಿ ಸಿರುಗುಪ್ಪ ಮೂಲದ ಮಲ್ಲಿಕಾರ್ಜುನ್ ಎಂಬುವನಿಂದ ಕೃತ್ಯ ಆಗಿರುವಂಥದ್ದು. ನೋಡೋಕೆ ಒಳ್ಳೆ ಖಡಕ್ ಆಫೀಸರ್ ರೀತಿ ಕಾಣುವಂತಹ ಮಲ್ಲಿಕಾರ್ಜುನ್ ಈ ರೀತಿಯಾಗಿ ಕೆಲಸವನ್ನು ಮಾಡಿದ್ದಾನೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ಮೂಲದ ಮಲ್ಲಿಕಾರ್ಜುನ್ ಏನಿದ್ದಾರೆ ಆತ ಮಾಡಿರುವಂತಹ ಕೃತ್ಯ ಆಯಿತು. ಪೊಲೀಸ್ ಆಗುವ ಆಸೆಯಲ್ಲಿ ಒಲೆಸಿಟ್ಟಂತಹ ಬಟ್ಟೆಯನ್ನು ಹಾಕ್ಕೊಂಡು ದರ್ಬಾರ್ ನಡೆಸ್ತಾ ಇದ್ದಾನೆ ಮಲ್ಲಿಕಾರ್ಜುನ್. 2022 ಹಾಗೂ 23ರಲ್ಲಿ 2 ಬಾರಿ ಪರೀಕ್ಷೆಗೆ ಕೂಡ ಹಾಜರಾಗಿದ್ದ, ಆದರೆ 2 ಬಾರಿಯೂ ಕೂಡ ಪಾಸ್ ಆಗಿಲ್ಲ. ಆದರೆ ಹುಟ್ಟೂರಿನಲ್ಲಿ ಮಾತ್ರ ಈತ PSI ಆಗಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ಬೆಂಗಳೂರಿನಲ್ಲಿ ಕೆಲಸ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದಾನೆ. ಸುಳ್ಳು ಹೇಳ್ಕೊಂಡು ಎಲ್ಲರನ್ನ ನಂಬಿಸೋಕೆ ಅಂತ ಹೇಳಿ ಕಾಮಾಕ್ಷಿ ಪಾಳ್ಯದಲ್ಲಿ PSI ರೀತಿಯಲ್ಲಿನೇ ಈತ ಕಾಣಿಸ್ಕೊಂಡಿದ್ದರು. ಪೊಲೀಸ್ ಯೂನಿಫಾರ್ಮನ್ನು ರೆಡಿ ಮಾಡಿಸ್ಕೊಂಡು ಇಟ್ಕೊಂಡು ಓಡಾಡ್ತಾ ಇದ್ದ. ಫೋಟೋ ತೆಗೆಸ್ಕೊಂಡು ಕಳಿಸಿದ್ದಾನೆ. ಲಾಠಿ ಟೋಪಿ ಶೂ ಧರಿಸಿ ಫೋಟೋವನ್ನು ಶೂಟ್ ಮಾಡಿಸ್ಕೊಂಡು ಶೇರ್ ಮಾಡಿದ್ದಾನೆ ಎಲ್ಲರೂ ಕೂಡ. ಇದೇ ಫೋಟೋಗಳನ್ನು ತೋರಿಸಿ ಆತನು ನಾತ PSI ಅಂತ ಫುಲ್ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇದ್ದಾನೆ. ಐಷಾರಾಮಿ ಜೀವನ ನಡೆಸಬೇಕು ಅಂತ ಅಡ್ಡದಾರಿಯನ್ನು ಹಿಡಿದಿದ್ದ ಮಲ್ಲಿಕಾರ್ಜುನ ಆಯ್ತ. ನರಸೀಪುರದ ನವೀನ್ ಮನೆಗೆ PSI ಡ್ರೆಸ್ನಲ್ಲಿ ಹೋಗಿದ್ದಾಯ್ತ. ಉಳಿದವರು ಕ್ರೈಮ್ ಸಾಫ್ಟ್ ರೀತಿ ಒಂದು ಸಪೋರ್ಟ್ ಕೂಡ ಮಾಡಿದ್ದಂತೆ ಈತನಿಗೆ. ನೀನು ಗಾಂಜಾ ಮಾರ್ತಿದ್ದೀಯಾ, ಮನೆ ಸರ್ಚ್ ಮಾಡಬೇಕು ಅಂತ ಹೇಳಿ ಬೆದರಿಕೆ ಹಾಕಿ ಹೋಗಿದ್ದಾರೆ. ಲಾಠಿ ಕಬ್ಬಿಣ ಅದು ಒಂದು ರಾಡ್ನಿಂದ ನವೀನ್ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರಂತೆ. ಅರೆಸ್ಟ್ ಮಾಡಬಾರದು ಅಂದರೆ ಹಣ ಕೊಡಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದಾರೆ. ಖಾತೆಯಲ್ಲಿದ್ದ 87,000 ರೂಪಾಯಿ ಹಣವನ್ನು ತೆಗೆದುಕೊಂಡಿದ್ದ. 53,000 ಬೇರೆ ಬೇರೆ ಒಂದು ರೀತಿಯಲ್ಲಿ ದುಡ್ಡನ್ನು ತೆಗೆದುಕೊಂಡಿದ್ದಾರೆ. ಡಿಸೆಂಬರ್ 7ರಂದು ವಿದ್ಯಾರಣ್ಯಪುರ ಠಾಣೆಯ ವ್ಯಾಪ್ತಿಯಲ್ಲಿ ಆದಂತಹ ಘಟನೆ ಇದು. ವಿದ್ಯಾರಣ್ಯಪುರ ಪೊಲೀಸರಿಂದ ಪ್ರಕರಣ ಕೂಡ ದಾಖಲಾಗಿದೆ. ಸಂಬಂಧಪಟ್ಟ ಹಾಗೆ ನಕಲಿ ಪೊಲೀಸ್ ಒಬ್ಬ ಈ ರೀತಿಯಾಗಿ ಮಾಡಿದ್ದಾನೆ. PSI ಆಗಬೇಕಂತ ಆಸೆ ಹೊಂದಿದ್ದ, ಅದಕ್ಕೆ ತಯಾರಿ ಮಾಡಿಕೊಂಡಿದ್ದ. ಅಷ್ಟೇ ಅಲ್ಲ, 2 ಬಾರಿ ಪರೀಕ್ಷೆಯನ್ನು ಕೂಡ ಬರೆದ, ಆದರೆ ಪಾಸ್ ಆಗಲಿಲ್ಲ. ಆದರೆ ಅವ್ರು ಊರವ್ರನ್ನ ನಂಬಿಸ್ಬೇಕಲ್ಲ, ಅದಕ್ಕೋಸ್ಕರ ಬಟ್ಟೆಯನ್ನು ಹೊಲಿಸ್ಕೊಂಡಾನೆ. ಪೊಲೀಸ್ ಡ್ರೆಸ್ಗಳನ್ನು ಹೊಲಿಸ್ಕೊಂಡು ಹಾಕ್ಕೊಂಡು ಫೋಟೋ ತೆಗೆಸ್ಕೊಂಡು ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು PSI ಆಗಿದ್ದೀನಿ ಅಂತ ಹೇಳಿ ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇದೆ. ಸಿರುಗುಪ್ಪ ಮೂಲದ ಮಲ್ಲಿಕಾರ್ಜುನ್ ಎನ್ನುವಂಥ ವ್ಯಕ್ತಿ. ಆತನ ಕೃತ್ಯ ಈಗ ಬಯಲಾಗಿದೆ. ನಕಲಿ ಪೊಲೀಸ್ ಬಣ್ಣ ಬಯಲಾಗಿದೆ. ನೋಡೋಕ್ಕೆ ಮಾತ್ರ ಒಳ್ಳೆ ಖಡಕ್ ಆಫೀಸರ್ ಥರನೇ ಇದ್ದಾನೆ, ನಂಬಿಡ್ತಾರೆ ಯಾರಾದರೂ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಮೂಲದ ಮಲ್ಲಿಕಾರ್ಜುನ್ ಅಂತ ಗೊತ್ತಾಗಿದೆ. ಪೊಲೀಸ್ ಆಗುವ ಆಸೆಯಲ್ಲಿ ಈತ ಏನು ಹೊಲಿಸಿಟ್ಟಿದ್ನಲ್ಲ ಬಟ್ಟೆಗಳು, ಅದನ್ನು ಹಾಕ್ಕೊಂಡು ದರ್ಬಾರ್ ಮಾಡ್ತಾ ಇದ್ದಾನೆ, ಹೇಳ್ಕೊಂಡು ತಿರುಗಾಡ್ತಾ ಇದ್ದಾನೆ. 2022, 23ರಲ್ಲಿ 2 ಬಾರಿ ಪರೀಕ್ಷೆ ಬರೆದಿದೆ, ಎಕ್ಸಾಮ್ ಬರೆದಿರ್ತಾನೆ, ಆದರೆ ಪಾಸ್ ಆಗಿರಲ್ಲ PSI ಇದು. 2 ಬಾರಿ ಫೇಲ್ ಆದಂಥ ಕಾರಣ ಇನ್ನೇನು ಬಿಡೋದು ಆಗಲ್ಲ ಅಂತ ಹೇಳಿ ಇನ್ನೇನು ಹೆಂಗೋ ಡ್ರೆಸ್ ಇದಾವೆಲ್ಲ ಹಾಕ್ಕೊಂಡು ಓಡಾಡ್ತಾ ಇದ್ದಾನೆ. ಅವ್ರು ಹುಟ್ಟೂರಿನಲ್ಲಿ ಮಾತ್ರ ನಾನು PSI ಆಗಿಬಿಟ್ಟಿದ್ದೀನಿ, ಪೊಲೀಸ್ ಆಗಿಬಿಟ್ಟಿದ್ದೀನಿ, ಠಾಣೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಬೆಂಗಳೂರಲ್ಲಿ ಅಂತ ಹೇಳ್ಕೊಂಡಿದ್ದಾನೆ ಅಂತ ಅವರೆಲ್ಲರೂ ನಂಬಿಟ್ಟಿದ್ದಾರೆ. ಅಲ್ಲಿ ಎಲ್ಲರನ್ನ ನಂಬಿಸೋಕೆ ಈತ ಕಾಮಾಕ್ಷಿ ಪಾಳ್ಯದಲ್ಲಿ PSI ರೀತಿಯಲ್ಲಿನೇ ಕಾಣಿಸ್ಕೊಂಡಿದ್ದಾನೆ. ನಾನು ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ದಾನೆ. ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿ ಫೋಟೋಗಳನ್ನು ತೆಗೆಸ್ಕೊಂಡು ಎಲ್ರಿಗೂ ಕೂಡ ಕಳಿಸಿದ, ನೋಡಿ ನಾನು ಹಾಕಿದ್ದೀನಿ ಅಂತ. ಸೇಮ್ ಥೇಟ್ ಪೊಲೀಸ್, ಯಾರೂ ಕೂಡ ಬದಲು ಮಾಡೋ ಹಾಗಿಲ್ಲ. ಪೊಲೀಸ್ ಅಲ್ಲ, ನಕಲಿ ಪೊಲೀಸ್ ಅಂತ ಗುರ್ತಿಡಿಯೋಕ್ಕಾಗಲ್ಲ. ಆ ರೀತಿಯಾಗಿ ಡ್ರೆಸ್ಸನ್ನು ಹಾಕ್ಕೊಂಡು ಕಾಣಿಸ್ಕೊಂಡಿರುವಂಥದ್ದು, ಫೋಟೋವನ್ನು ತೆಗೆಸ್ಕೊಂಡಿರುವಂಥದ್ದು. ಇಲ್ಲಿ ಏನೋ ಹೆಂಗೋ ಗೊತ್ತಿಲ್ಲ, ಬಟ್ ಟೂರಲ್ಲಿ ಈ ರೀತಿಯಾಗಿ ಡ್ರೆಸ್ಸೆಲ್ಲ ಹಾಕ್ಕೊಂಡು ಇದು ಮಾಡಿದಾಗ ಹೌದು ನಿಜಕ್ಕೂ ಕೂಡ ಆಗಿರ್ಬೋದಪ್ಪ ಏನೋ ಅಂತ. ಬಟ್ ಅವ್ರ ಮನೆಯಲ್ಲಿ ಹೆಂಗೆ ಏನು ಹೇಳಿದಾನೋ ಗೊತ್ತಿಲ್ಲ. ಊರವ್ರನ್ನ ನಂಬಿಸೋಕೆ ಈ ರೀತಿಯಾಗಿ ಮಾಡಿದರೆ ಮತ್ತೆ ಅಷ್ಟಕ್ಕೆ ಸುಮ್ಮನಿರಲಿಲ್ಲ. ಬೇರೆ ಕಡೆ ಹೋಗಿ ರೈಡ್ ಮಾಡೋ ಥರ ಹೋಗಿ ಬೇರೆಯವ್ರ ಹತ್ರ ದುಡ್ಡಿಸ್ಕೊಂಡಿದ್ದಾರೆ. ಈ ರೀತಿಯ ಕೃತ್ಯಗಳನ್ನು ಮಾಡೋಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಎಲ್ಲರನ್ನ ನಂಬಿಸಿ ಹಾಗೆ ಹೀಗೆ ಅಂತ ಮಾಡಿ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವರ ವಿರುದ್ಧ ದೂರು ಕೂಡ ದಾಖಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಐಷಾರಾಮಿ ಜೀವನವನ್ನು ಮಾಡೋಕೆ ನಡೆಸೋಕೆ ಅಡ್ಡದಾರಿಯನ್ನು ಹಿಡಿದಿದ್ದಾನೆ. ಬೇರೆಯವ್ರ ಹತ್ರ ದುಡ್ಡು ಪೀಕೋದು. ನರಸೀಪುರದ ನವೀನ್ ಮನೆಗೆ PSI ಡ್ರೆಸ್ನಲ್ಲಿ ಧರಿಸ್ಕೊಂಡಿದ್ದ ನುಗ್ಗಿದ್ದಾನೆ. ಉಳಿದವರು ಕ್ರೈಮ್ ಸಾಫ್ಟ್ ರೀತಿ ಸ್ಟಾಪ್ ಮಾಡುವಂತಹ ರೀತಿಯಲ್ಲಿ ಸಪೋರ್ಟ್ ಮಾಡೋಕ್ಕಂತ ಹೋಗ್ತಾರೆ. ಅಂದರೆ ಅವ್ರ ಕಡೆಯವರು ಎಲ್ಲರೂ ಅವರೇ ನಾವು ನಿಲ್ಲಿಸೋ ಥರ ಅಂತ ಹೋಗಿದ್ದಾರೆ. ನೀನು ಗಾಂಜಾ ಮಾರ್ತಿದೆಯಾ, ಹಾಗೆ ಹೀಗೆ ನಿನ್ನ ಸರ್ಚ್ ಮಾಡಬೇಕು, ಮನೆ ಸರ್ಚ್ ಮಾಡಬೇಕು, ನಿನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ, ಹಾಗೆ ಹೀಗಂತ ಹೆದರಿಸಿದ್ದಾರೆ. ಆಮೇಲೆ ಆತನ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ.
ನಿನ್ನ ಅರೆಸ್ಟ್ ಮಾಡಬಾರ್ದು ಅಂತ ನೀನು ನಮಗೆ ದುಡ್ಡು ಕೊಡು, ನಾವು ನಿಮ್ಮನ್ನು ಸುಮ್ಮನೆ ಬಿಟ್ಟು ಬಿಡ್ತೀವಿ ಅಂತ ಹೇಳಿ ಆತನ ಅಕೌಂಟಲ್ಲಿದ್ದಂಥ 87,000 ಹಣ ಇತ್ತು ಅದರಲ್ಲಿ. ಮತ್ತು ಬೀರುವಾದಲ್ಲಿದ್ದಂಥ 53,000 ಹಣ, ಪರ್ಸ್ನಲ್ಲಿದ್ದಂಥ 2,000 ಹಣ ಎಲ್ಲವನ್ನೂ ಕೂಡ ಕಿತ್ಕೊಂಡು ಹೋಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.